ಫ್ರೆಂಡ್ಸ್, ಸಿಂಪನಿ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಬೆಂಡೆಕಾಯಿನ ಉಪಯೋಗಿಸಿ ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಉಪಯೋಗಕಾರಿಯಾಗಿದೆ. ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶ ಕೂಡ ಇದೆ. ಇದು ನಾರಿನಂಶ ಹೊಂದಿದೆ, ಅದರಾಗಿ ಜೀರ್ಣಕ್ರಿಯೆಗೆ ಒಳ್ಳೆಯದು. ಗೊಜ್ಜು ಮಾಡಲಿಕ್ಕೋಸ್ಕರ ನಾನು ಕೊತ್ತಂಬರಿ ಬೀಜವನ್ನು ಮತ್ತು ಉದ್ದಿನಬೇಳೆಯನ್ನು ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಜೊತೆಯಲ್ಲಿ ಕರಿಬೇವು ಇಲ್ಲದಿದ್ದರೆ ಅಡುಗೆನೇ ಅಲ್ಲ ಅಲ್ವಾ. ಕರಿಬೇವು ಹಾಕಿ ಮತ್ತು ಒಣಮೆಣಸು ಹಾಕುವಂಥದ್ದು. ಹುರಿವಾಗ ಬೇಕಿದ್ರೆ ಎಣ್ಣೆ ಹಾಕೋಬೋದು, ಹಾಕದಿದ್ರೂ ತೊಂದರೆ ಇಲ್ಲ, ಸಣ್ಣ ಉರಿಯಲ್ಲಿ ಹುರಿಬೋದು. ಬೆಂಡೆಕಾಯಿ ಗೊಜ್ಜಿಗೆ ಎಳ್ಳು ಮುಖ್ಯವಾಗಿ ಬೇಕಾಗುತ್ತೆ. ನಮ್ಮ ಮನೇಲಿ ಬಿಳಿ ಎಳ್ಳು ಇರೋದ್ರಿಂದಾಗಿ ಬಿಳಿ ಎಳ್ಳು ಹಾಕಿದ್ದೀನಿ, ಕಪ್ಪು ಎಳ್ಳು ಕೂಡ ಹಾಕ್ಬೋದು. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳುವಂಥದ್ದು. ಈಗ ತಿರುಗಲಿಕ್ಕೆ ರೆಡಿ ಮಾಡುವ ಹುಣಸೆ ಹಣ್ಣು ಮತ್ತು ಹುರಿದಿರುವಂಥದ್ದನ್ನು ಹಾಕಿ ಕಾಯನ್ನು ಹಾಕಿ ತಿರುವಿಕೊಳ್ಳುವಂಥದ್ದು. ಬಾಣಲೆಗೆ ಎಣ್ಣೆ ಹಾಕಿ ಒಣಮೆಣಸು ಕರಿಬೇವು ಹಾಕಿ ಅರಿಶಿಣ ಹಾಕಿ ನಂತರ ಹಚ್ಚಿಕೊಂಡಿರುವಂಥ ಬೆಂಡೆಕಾಯನ್ನು ಮತ್ತು ನಾನು ದೊಣ್ಣೆ ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಜೊತೆಗೆ ಉಪ್ಪು ಹಾಕುವಂಥದ್ದು. ಉಪ್ಪು ಹಾಕಿದರೆ ಲೋಳೆ ಆಗೋದಿಲ್ಲ, ಇಲ್ಲಾಂದರೆ ಬೆಂಡೆಕಾಯಿ ಲೋಳೆ ಅಲ್ವಾ, ಹಾಗೆ ಸ್ವಲ್ಪ ಬೆಲ್ಲ ಕೂಡ ಹಾಕಿದ್ದೀನಿ. ಈಗ ತಿರುವಿಕೊಂಡಿರುವಂಥ ಮಸಾಲೆಯನ್ನು ಬೆಂಡೆಕಾಯಿಗೆ ಹಾಕುವ. ಸ್ವಲ್ಪ ನೀರು ಹಾಕಿ ಬೆಂಡೆಕಾಯಿ ಗೊಜ್ಜನ್ನು ಕುದಿಸುವಂಥದ್ದು. ಈ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ಕೂಡ ದೋಸೆಗೆ ಕೂಡ ತುಂಬ ಚೆನ್ನಾಗಾಗತ್ತೆ. ನಾನಿವತ್ತು ಊಟಕ್ಕೋಸ್ಕರ ಮಾಡಿದ್ದೆ. ಮಧುಮೇಹಕ್ಕೆ ಕೂಡ ಬೆಂಡೆಕಾಯಿ ತುಂಬ ಒಳ್ಳೆಯದಂತೆ. ಆದಷ್ಟು ಬೆಂಡೆಕಾಯಿನ ಆಹಾರದಲ್ಲಿ ಉಪಯೋಗಿಸಬೇಕು. ಜೀರ್ಣಕ್ರಿಯೆಗೆ ಒಳ್ಳೆಯದಲ್ವಾ, ಮಲಬದ್ಧತೆ ಕೂಡ ಕಮ್ಮಿ ಆಗುತ್ತೆ. ನೋಡಿ, ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ, ಊಟಕ್ಕೆ ಸಿದ್ಧವಾಗಿದೆ. ಬೆಂಡೆಕಾಯಿ ತರಕಾರಿ ಪರಿಮಳ ಅಲ್ಲ, ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವಾ. ಬೆಂಡೆಕಾಯಿ ಲೋಳೆ ಅಂಥೇಳಿ ಜಾಸ್ತಿ ದಿನ ಇದನ್ನು ಉಪಯೋಗಿಸೋದೇ ಇಲ್ಲ. ಆರೋಗ್ಯಕ್ಕೆ ಒಳ್ಳೆಯದನ್ನುವಾಗ ನಾವು ಉಪಯೋಗಿಸಬೇಕು ಅಲ್ವಾ. ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ಊಟಕ್ಕೆ. ಹೀಗೆ ಬೆಂಡೆಕಾಯಿ ಗೊಜ್ಜು ಬೆಂಡೆಕಾಯಿ ಹಾಕಿ ಮಾಡ್ತಾರೆ. ಇನ್ನೊಂದು ಹಾಗಲಕಾಯಿ ಕೂಡ ಇದರಲ್ಲಿ ಉಪಯೋಗಿಸ್ಬೋದು. ಅಂದರೆ ಬೆಂಡೆಕಾಯಿ ಬದಲಿಗೆ ಹಾಗಲಕಾಯನ್ನು ಉಪಯೋಗಿಸಿ ಮಾಡ್ಬೋದು. ತುಂಬ ಚೆನ್ನಾಗಾಗತ್ತೆ, ತುಂಬ ರುಚಿಯಾಗಿರುತ್ತೆ. ದಿಢೀರಾಗಿ ಮಾಡ್ಬೋದಂಥ ಗೊಜ್ಜು. ನೀವು ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.